ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಪಾಪುದು ಫಸ್ಟ್ ಮಂತ್ ವ್ಯಾಕ್ಸಿನೇಷನ್ ವ್ಲಾಗು. ಡೆಲಿವರಿ ಆದಮೇಲೆ ನಾನು ಫಸ್ಟ್ ಟೈಮು ಪಾಪು ಜೊತೆ ಆಚೆ ಹೋಗ್ತಿರೋದು. ಆಲ್ಮೋಸ್ಟ್ 1 ತಿಂಗಳು ಮನೇಲೇ ಹೌಸ್ ಅರೆಸ್ಟ್ ಆಗಿರೋ ಥರ ಇತ್ತು. ಅಂದರೆ ನಾರ್ಮಲಿ ಬಾಣಂತನದಲ್ಲಿ ಎಲ್ಲೂ ಹೋಗಂಗಿಲ್ವಲ್ಲ. ಆ್ಯಕ್ಚುಲಿ ಒಂದು ರೂಮ್ ಬಿಟ್ಟು ಎಲ್ಲೂ ಹೋಗ್ತಾನೆ ಇರ್ತಾ ಇರಲಿಲ್ಲ. ನಾನು ಪಾಪುನ ನೋಡಿಕೊಂಡು ಮನೇಲೇ ಇರ್ತಿದ್ನಲ್ವ, ಮತ್ತು ರೂಮ್ ಆಚೆ ಕೂಡ ಹೋಗ್ತಾ ಇರಲಿಲ್ಲ. ಸೊ ಪಾಪುಗೆ ವ್ಯಾಕ್ಸಿನೇಷನ್ ಮಾಡಿಸೋ ನೆಪದಲ್ಲಿ ಹೊರಗಡೆ ಬಂದಿದ್ದು ರಿಲ್ಯಾಕ್ಸಿಂಗ್ ಅನ್ನಿಸ್ತು. ಪಾಪುಗೆ ಆ್ಯಕ್ಚುಲಿ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲಿ ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಅಕ್ಕ ಹೇಳಿದ್ಲು, ವ್ಯಾಕ್ಸಿನೇಷನ್ನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಮಾಡಿಕೊಂಡ್ರೆ ಫ್ರೀ ಆಗುತ್ತೆ, ಏನಕ್ಕೆ ನೀನು ಸಾವಿರ ಕೊಟ್ಟು ಪ್ರೈವೇಟ್ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಮಾಡಿಸ್ತೀಯಾ, ಅದೇ ವ್ಯಾಕ್ಸಿನೇಷನ್ನು ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ನಮಗೆ ಚೆನ್ನಾಗಿರೋದು ಸಿಗುತ್ತೆ. ರಿತ್ವಿಕ್ ನಮ್ಮ ಅಕ್ಕನ ಮಗ ಇದ್ದಾನಲ್ಲ, ಅವನಿಗೂ ಅವಳು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕ್ಸಿದ್ದಂತೆ. ವ್ಯಾಕ್ಸಿನೇಷನು ಚೆನ್ನಾಗಿದೆ, ಭಯ ಪಡದೆ ನೀನು ಹಾಕ್ಸು ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾನು ಹೋಗಿದ್ದೆ. ಮತ್ತು ನಾನು ಯಾವತ್ತೂ ಹೋಗಿರಲಿಲ್ಲ ಈ ಹಾಸ್ಪಿಟಲ್ಗೆ. ಹೋಗಿ ನೋಡಿದ್ರೆ ಎಷ್ಟು ಕ್ಯೂ ಇತ್ತು ಅಂತ ಹೇಳಿದ್ರೆ, ನಮ್ಮ ಅಕ್ಕನೂ ರಿತ್ವಿಕು ಫಸ್ಟೇ ಹೋಗಿದ್ರು ಟೋಕನ್ ತೊಗೊಳೋದಕ್ಕೆ. ಕ್ಯೂವಲ್ಲಿ ನಿಂತು ಸಾಕಾಗೋಗಿದ್ರು. ನಾನು ಮತ್ತು ನಮ್ಮ ಮನೆಯವ್ರು ಸ್ವಲ್ಪ ಲೇಟಾಗೇ ಹೋದ್ವಿ. ಹೋಗಿ ಅರ್ಧವರಾದರೂ ಟೋಕನ್ ಸಿಗಲೇ ಇಲ್ಲ. ಪಾಪುಗೆ ಅಂತೂ ಫುಲ್ ಸ್ವೆಟ್ ಆಗಿಬಿಟ್ಟಿತ್ತು. ಅವನ್ನ ಕರ್ಕೊಂಡು ನಮ್ಮ ಮನೆಯವರು ಆಚೆ ಎಲ್ಲ ಓಡಾಡ್ಕೊಂಡು ಬಂದರು. ಆದರೂ ಅವನಿಗೆ ಆ ಎನ್ವಿರಾನ್ಮೆಂಟು ಸೂಟೇ ಆಗಲಿಲ್ಲ. ಸೈಲೆಂಟಾಗಿದ್ದ ಮಾತ್ರ, ಆದರೆ ಪಾಪ ತುಂಬ ಸ್ವೆಟ್ ಆಗಿಬಿಟ್ಟಿದ್ದ. ಓಡಾಡ್ಕೊಂಡು ಇವ್ರು ನನ್ನ ಕೈಯಲ್ಲಿ ತಂದು ಕೊಟ್ಬಿಟ್ಟು ಮತ್ತೆ ಕ್ಯೂವಲ್ಲಿ ಹೋಗಿ ನಿಂತರು. ಇದರಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಅಲ್ಲಿ ಇನ್ನೊಂದು ಬಿಲ್ಡಿಂಗ್ ಹೋಗಬೇಕು ಅಂತ ಹೇಳಿದ್ರು. ಟೋಕನ್ ತೊಗೊಂಡು ಇನ್ನೊಂದು ಬಿಲ್ಡಿಂಗು ಹೋದ್ವಿ. ನಮಗೆ ಇದೆಲ್ಲ ಹೊಸದು, ನಮ್ಮ ಅಕ್ಕನಿಗೆ ಗೊತ್ತು. ಬಟ್ ಆದರೆ ಅವಳು 11 ಇಯರ್ಸ್ ಹಿಂದ್ಗಡೆ ಹಾಕಿಸ್ಕೊಂಡಿದ್ದಲ್ವ, ಅವಳಿಗೂ ನೆನಪಿಲ್ಲ ಹೊಸ ಬಿಲ್ಡಿಂಗ್ ಇದು ಕಟ್ಟಿದಾರಂತೆ. ಇಲ್ಲಿಗೆ ಬಂದಮೇಲೆ ಇಲ್ಲೂ ಟೋಕನ್ಗೆ ವೆಯ್ಟ್ ಮಾಡಬೇಕು. ಇಲ್ಲಿ ಇದನ್ನು ತೋರಿಸಿದ್ಮೇಲೆ ಒಂದು ರಿಸಿಪ್ಟ್ ಕೊಟ್ಟರು. ಒಳಗಡೆ ಹೋಗಿ ಕೇಳಿದ್ರೆ 30 ಟೋಕನ್ ಆಲ್ರೆಡಿ ಆಗಿಬಿಟ್ಟಿದೆ, ಬರಬೇಕು ನೀವು ಬೇಗ ಅಂತ ಹೇಳಿದ್ರು. ಸುಮ್ಮನೆ ಟೈಮ್ ವೇಸ್ಟ್ ಆಯ್ತಲ್ಲಪ್ಪ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ನಮ್ಮ ಅಕ್ಕ ಹೆಲ್ಪ್ ಮಾಡಿದ್ಲು. ಎಲ್ಲನೂ ಟೋಕನ್ನು ತೊಗೊಂಡಿದ್ದಕ್ಕೆ ಒಂದು ಪೇಪರ್ ಕೊಟ್ಟಿದ್ರಲ್ಲ, ಅದನ್ನು ನಾಳೆ ತಂದು ತೋರಿಸಿದ್ರೆ ಟೋಕನ್ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಹೇಳಿದ್ರು. ಮತ್ತೆ ಮಾರನೇ ದಿವಸ ಹಾಸ್ಪಿಟ್ಲಿಗೆ ರೆಡಿಯಾಗಿ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ವಿ. ಪಾಪು ಟ್ರಾವೆಲ್ ಮಾಡೋವಾಗ ಯಾವಾಗಲೂ ಕ್ವೈಟಾಗಿರ್ತಾನೆ. ಅವನ ಆಕಾಶನ ನೋಡಿಕೊಂಡು, ಮತ್ತು ಗಾಡಿ ಮೂವ್ ಆಗ್ತಾ ಇರುತ್ತಲ್ವ, ಕಾರಲ್ಲಿ ನಿದ್ದೆ ಮಾಡ್ತಾ ಇರ್ತಾನೆ ಆರಾಮಾಗಿ. ಪಾಪ ತುಂಬ ಸೈಲೆಂಟು. ನನಗೆ ಈಗ ಬಾಣಂತನದಲ್ಲಿ ಏನೂ ತಿನ್ನಂಗಿಲ್ವಲ್ಲ, ಅಂದರೆ ಹಲಸಿನಣ್ಣು ಇತ್ತು ಅಲ್ಲಿ, ನನ್ನ ಫೇವ್ರೆಟು. ತಿನ್ನಬೇಕಂತ ಆಸೆ ಆಯಿತು. ಎದೆ ಹಾಲು ಕುಡಿಸೋವಾಗ ಹಲಸಿನಣ್ಣು ತಿನ್ನಬಾರ್ದಂತೆ. ಇಲ್ಲ ಅಂದರೆ ನಮ್ಮ ಮನೆಯವರು ಪಕ್ಕ ಕೊಡಿಸ್ಬಿಟ್ಟೆ ಕರ್ಕೊಂಡು ಹೋಗಿರೋರು. ನೀವೇನಾದರೂ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಿಯರ್ ಆಗೇನೆ ನೀವು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆನೇ ಹೋಗಿರಿ. 9 o'clock ಹೋದರೆ ಅಲ್ಲಿ ನಿಮಗೆ ಟೋಕನ್ ಕೊಡ್ತಾರೆ. ಮತ್ತು ನೀವು ಆಧಾರ್ ಕಾರ್ಡ್ ಕಾಪಿ ತೊಗೊಂಡು ಹೋಗಬೇಕು. ತಾಯಿದು ಆಧಾರ್ ಕಾರ್ಡ್ ಕಾಪಿ ಮಸ್ಟ್ ಆ್ಯಂಡ್ ಶುಡ್ಡು. ಮತ್ತು ತಾಯಿ ಕಾರ್ಡ್ ತೊಗೊಂಡು ಹೋದರೆ ವ್ಯಾಕ್ಸಿನೇಷನ್ ಫ್ರೀ ಮಾಡಿಸ್ಕೋಬೋದು. ಹಾಸ್ಪಿಟ್ಲಿಗೆ ರೀಚ್ ಆದ್ವಿ. ಈಸಿಯಾಗಿ ಟೋಕನ್ ಸಿಕ್ತು. ಅಲ್ಲಿ ಹೋಗೋಷ್ಟೊತ್ತಿಗೆ ಅವ್ನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದ. ಪಾಪುನ ಎಬ್ಸಿ ಅಂತ ಹೇಳಿದರು. ಆಮೇಲೆ ಎಬ್ಸಿದ ಮೇಲೆ ಪಾಪುಗೆ ಡ್ರಾಪ್ಸ್ ಹಾಕಿ ಇಂಜೆಕ್ಷನ್ ಮಾಡಿದ್ರು. ಪಾಪುಗೆ ಇಂಜೆಕ್ಷನ್ ಮಾಡೋವಾಗ ಅವ್ನು ಹತ್ತಿದ್ದು ನೋಡಿ ನನಗೆ ಅಳು ಬಂದ್ಬಿಡ್ತು. ಅವನೇನೋ ಅಳೋದು ನಿಲ್ಲಿಸ್ಬಿಟ್ಟ. ಅವನ್ನ ನೋಡ್ಕೊಂಡು ನಾನು ಹತ್ಕೊಂಡೇ ಇದ್ಬಿಟ್ಟೆ. ನಮ್ಮ ಮನೆಯವ್ರಂತೂ, ಯಾಕೆ ಹಿಂಗೆ ಅಳ್ತೀಯ, ನನ್ನ ಮಗ ಸ್ಟ್ರಾಂಗು, ನೀನು ಯಾಕೆ ಹಿಂಗೆ ಅಳ್ತೀಯ ಅಂತ ಬೈದರು. ಫಸ್ಟ್ ಟೈಮ್ ಅಲ್ವಾ ಪಾಪು ಆ ಥರ ಇಂಜೆಕ್ಷನ್ ಮಾಡಿಸ್ಕೊಳ್ಳೋವಾಗ ತುಂಬ ನೋವಾಯಿತು. ಅವನಿಗೆ ಜೋರಾಗಿ ಕಿರ್ಚ್ಕೊಂಡ್ನಲ್ವ, ಅದನ್ನು ನೋಡಿ ನನಗೆ ಅಳು ಬಂದುಬಿಡ್ತು. ಆಮೇಲೆ ಎಕ್ಸ್ಪ್ರೆಸ್ಡ್ ಮಿಲ್ಕ್ ತೊಗೊಂಡೋಗಿದ್ದೆ ನಾನು. ಮನೇಲೇ ಹಾಲು ಎಕ್ಸ್ಪ್ರೆಸ್ ಮಾಡ್ಕೊಂಡು ತೊಗೊಂಬಂತಿದ್ದೆ, ಹೆಂಗಿರುತ್ತೋ ಏನೋ ಸಿಚುವೇಶನ್ ಅಂತ. ಅಲ್ಲೇ ಕೂರಿಸಿ ಅವ್ನಿಗೆ ಹಶ್ವಾಗಿತ್ತಲ್ವ, ಹಾಲು ಸ್ವಲ್ಪ ಕುಡಿಸ್ಕೊಂಡು ಹೊರಟ್ವಿ. ಪಾಪು ಮಾತ್ರ ಅವ್ನು ಇಂಜೆಕ್ಷನ್ ಹಾಕಿದ್ದು ಫ್ಯೂ ಸೆಕೆಂಡ್ಸ್ ಮಾತ್ರನೇ ಅತ್ತ. ನನ್ನ ಮಗ ತುಂಬ ಸ್ಟ್ರಾಂಗ್ ಅಂತ ಖುಷಿ ಆಗುತ್ತೆ. ಅಳ್ಳಿಲ್ಲ. ಆಮೇಲೆ ಅವನು ಕ್ವೈಟಾಗಿದ್ದ. ನಿಧಾನಕ್ಕೆ ಮನೆಗೆ ಹೊರಟ್ವಿ. ಬಿಸಿಲಿಗೆ ಅಂತೂ ಎಷ್ಟು ಬೆವ್ತ್ಬಿಟ್ಟಿದ್ದ ಅಂತ ಹೇಳಿದ್ರೆ ಅವನ್ನ ಬ್ಯಾಗಲ್ಲಿ ಇಟ್ಕೊಳ್ಳೋಕ್ಕೆ ಆಗಲಿಲ್ಲ. ತುಂಬ ಅಂದರೆ ತುಂಬ ಸ್ವೆಟ್ ಆಗಿಬಿಟ್ಟಿದ್ದ.
ಏರ್ಸ್ ಎಲ್ಲ ಫುಲ್ಲು ವೆಟ್ಟಾಗ್ಬಿಟ್ಟಿತ್ತು. ಮನೆಗೆ ಬಂದಮೇಲೆ ಅಳೋದು ತುಂಬ ಜಾಸ್ತಿ ಆಗೋಯ್ತು ಅವನಿಗೆ. ಯಾಕೆ ಅಂತ ಗೊತ್ತಿಲ್ಲ, ಜ್ವರನೂ ಬಂದ್ಬಿಟ್ಟಿತ್ತು ಅವನಿಗೆ. ಪಾಪ ಅದು ಇಂಜೆಕ್ಷನ್ ಹಾಕಿದ್ಮೇಲೆ ಜ್ವರ ಬಂದ್ರೇ ಒಳ್ಳೆಯದು, ಅದು ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೈಟ್ ಎಲ್ಲನೂ ಎದ್ದೇ ಇರ್ತಾ ಇದ್ದ. ಹಾಸ್ಪಿಟಲಲ್ಲಿ ಫಸ್ಟೇ ಹೇಳಿದರು ಪಾಪುಗೆ ಜ್ವರ ಬರುತ್ತೆ ಅಂತ. ಜ್ವರ ಬಂದರೆ ಪ್ಯಾರಾಸಿಟಮಾಲ್ ಸಿರಪ್ಪು ಕೂಡ ಕೊಟ್ಟಿದ್ದರು, ಅದು ಹಾಕಿದ್ದೆ. ಆದ್ರೂ ನೈಟೆಲ್ಲ ಪಾಪು ಎದ್ದು ಅಳ್ತಾನೆ ಇದ್ದ. ನೈಟೆಲ್ಲ ಫೀಡ್ ಮಾಡೋದು ಎದ್ದೊಳೋದು, ಫೀಡ್ ಮಾಡೋದು ಎದ್ದೊಳೋದು, ಇದೇ ಕೆಲಸ ಆಗಿತ್ತು. ಎಷ್ಟು ಸತಿ ಎದ್ದೆ ಅಂತ ನನಗೆ ಗೊತ್ತಿಲ್ಲ ಕೌಂಟು. ಆದರೆ ಪಾಪುಗೆ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ನಮಗೆ ಕೈಕಾಲೇ ಓಡೋದಿಲ್ಲ ಅವ್ನು ಅಳೋ ಟೈಮಲ್ಲಿ. ನೈಟೆಲ್ಲನೂ ನಾವು ಫೀಡ್ ಮಾಡ್ತಾನೆ ಇರಬೇಕು, ಯಾಕಂದರೆ ಜ್ವರ ಇರುತ್ತಲ್ವ. ಅವರು ಯಾವಾಗ ಡಿಮ್ಯಾಂಡ್ ಮಾಡ್ತಾರೋ ಅವಾಗ ಫೀಡ್ ಮಾಡಿದ್ರೆ ಪಾಪು ಬೇಗ ಹುಷಾರಾಗ್ತಾನೆ. 2 ದಿವಸ ಆ ಥರ ಇದ್ದ. ಆಮೇಲೆ ಮಾರನೇ ದಿವಸಕ್ಕೆ ಹುಷಾರಾಗ್ಬಿಟ್ಟ. ಗೊತ್ತಿರಲಿಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಹೋದರೆ ಆಲ್ಮೋಸ್ಟು ಇದು ಇಂಜೆಕ್ಷನ್ಸ್ ಎಲ್ಲ ಮಾಡಬೇಕಂದ್ರೆ 4,000 to 5,000 ಆಗೇ ಆಗುತ್ತೆ. ಆದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಮಗೆ ಅಂತ ಫೆಸಿಲಿಟಿ ಕೊಟ್ಟಿರೋವಾಗ ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.